Welcome back to my channel. Today we discuss about momentum. In momentum, the linear momentum and translational momentum. Linear momentum ಅಂದ್ರೇನು ಮತ್ತು ಟ್ರಾನ್ಸ್ಲೇಷನಲ್ ಮೊಮೆಂಟಮ್ ಅಂತ ಅಂದರೆ ಏನು ಅನ್ನೋದನ್ನು ಈಗ ನಾವು ಆ್ಯಸ್ ಯೂಶ್ವಲ್ ಮೊಮೆಂಟಮ್ ಅಂತಂದರೆ ಒಂದು ಬಾಡಿದೊಂದು ಚಲನೆ ಅಂತ ಕರಿತೀವಿ ನಾವು. ಹೌದಾ? ಇನ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಒಳಗಡೆ ದ ಮೊಮೆಂಟಮ್ ಈಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಆಫ್ ಆ್ಯನ್ ಆಬ್ಜೆಕ್ಟ್. ಏನಂತ ನ್ಯೂಟನಿಯನ್ ಮೆಕ್ಯಾನಿಕ್ಸ್ ಒಳಗಡೆ ಪ್ರಕಾರ ನಮಗೆ ಮೊಮೆಂಟಮ್ ಅಂದರೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಮೊಮೆಂಟಮನ್ನು ನಾವು ಪಿ ಇಂದ ಇಂಡಿಕೇಟ್ ಮಾಡ್ತೀವಿ. ಯೂಶ್ವಲಿ ಪಿ ಇಸ್ ದ ಮೊಮೆಂಟಮ್. ಇಲ್ಲಿ ಪಿ ಅಂದ್ರೆ ಏನು ರೀ? ಇಸ್ ಲ್ಯಾಟಿನ್ ವರ್ಡ್ ಪೆಲ್ಲರ್ ಅಂತೇಳಿ. ಪಿ ಅಂದರೆ ಮೀನ್ಸ್ ಪೆಲ್ಲರ್. ಲ್ಯಾಟಿನ್ ವರ್ಡ್ ಮೀನ್ಸ್ ಪುಷ್. ಅದಕ್ಕೇನು ಮೀನಿಂಗ್ ಕೊಡ್ತದೆ? ಒಂದು ಪುಷ್ ಅಂತ ಕೊಡ್ತದೆ. ಪುಷ್ ಮೀನ್ಸ್ ಯಾವುದೋ ಒಂದು ಅಬ್ಜೆಕ್ಟಿಗೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡೋಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ಮೊಮೆಂಟಮ್. ಅದು ಪಿ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಇವೆರಡರದ್ದು ಪ್ರಾಡಕ್ಟ್ ಏನಾಗ್ತದೆ? ನಮಗೊಂದು ಮೊಮೆಂಟಮ್ ಸಿಗ್ತದೆ ನಮಗೆ. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಮೊಮೆಂಟಮ್ ಈಸ್ ದ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಏನು ರೀ? ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಅದು ವೆಕ್ಟರ್ ಕ್ವಾಂಟಿಟಿ ಅಂತ ಬಂದಾಗ ಅದಕ್ಕೆ ಒಂದು ಮ್ಯಾಗ್ನಿಟ್ಯೂಡ್ ಇರ್ತದೆ ಮತ್ತು ಅದಕ್ಕೊಂದು ಕ್ವಾಂಟಿಟಿ ಇರ್ತದೆ. ಅಂದರೆ ನಮಗಿಲ್ಲಿ ಮೊಮೆಂಟಮ್ ಅನ್ನೋದೇನು? ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಈ ಒಂದು ವೆಕ್ಟರ್ ಕ್ವಾಂಟಿಟಿ ಇರೋದ್ರಿಂದ ನಮ್ಗೆ ಏನು ಹೆಲ್ಪ್ ಆಗ್ತದೆ? ಹಂಗಾರೆ ನ್ಯೂಟನ್ ಸೆಕೆಂಡ್ ಲಾ ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಹೌದಲ್ವಾ? ಇದು ನ್ಯೂಟನ್ ಸೆಕೆಂಡ್ ಲಾ. ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಸ್ಟೇಟ್ ದಟ್ ರೇಟ್ ಆಫ್ ಚೇಂಜ್ ಆಫ್ ಬಾಡೀಸ್ ಮೊಮೆಂಟಮ್ ಈಸ್ ಈಕ್ವಲ್ ಟು ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್. ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಬಾಡಿದು ಮೊಮೆಂಟಮ್ ಅಂದರೆ ಎಕ್ಸಲ್ಟೇಷನ್ ಆಫ್ ದಿ ಬಾಡಿ, ಮಾಸ್ ಆಫ್ ದಿ ಬಾಡಿ, ಇದ್ರದ್ದೇನು ಇಟ್ ಈಸ್ ಈಕ್ವಲೆಂಟ್ ಟು ದ ಅಪ್ಲೈಡ್ ಫೋರ್ಸ್. ಇದನ್ನು ಯಾರು ಹೇಳ್ತಾರೆ? ದಟ್ ಈಸ್ ಫ್ರಮ್ ದ ನ್ಯೂಟನ್ ಸೆಕೆಂಡ್ ಲಾ. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ನ್ಯೂಟನ್ ಸೆಕೆಂಡ್ ಲಾ ಇರೊಳಗೆ ಇರ್ತಾರೆ ನಮಗೆ. ಹಾಗಾದರೆ ಮೊಮೆಂಟಮ್ ಡಿಪೆಂಡ್ಸ್ ಆನ್ ದ ಫ್ರೇಮ್ ಆಫ್ ರೆಫರೆನ್ಸ್. ನಾವು ಇಂದಿನ ಎಲ್ಲ ಕ್ಲಾಸ್ ಒಳಗಡೆ ಫ್ರೇಮ್ ಆಫ್ ರೆಫರೆನ್ಸನ್ನು ಕಲ್ತಿದ್ದೇವೆ. ಫ್ರೇಮ್ ಆಫ್ ರೆಫರೆನ್ಸ್ ಒಳಗೆ ಯಾವ್ಯಾವ ಕಲ್ತಿದ್ದೇವೆ? ಇನರ್ಷಿಯಲ್ ಫ್ರೇಮ್ ಆ್ಯಂಡ್ ನಾನ್ ಇನರ್ಷಿಯಲ್ ಫ್ರೇಮ್. The momentum depends on the frame of reference, but in any inertial frame, it is conserved quantity. ಎಲ್ಲನೂ ಒಂದು ಇನರ್ಷಿಯಲ್ ಫ್ರೇಮ್ ಅಂತ ತೊಗೊಂಡಾಗ, ಇನರ್ಷಿಯಲ್ ಫ್ರೇಮ್ ಅಂದರೆ ವಿಚ್ ಒಬೇ ದ ನ್ಯೂಟನ್ಸ್ ಲಾ. ಹಾಗಾಗಿ ನಮ್ಗೆ ಆ ಒಂದು ಫ್ರೇಮಲ್ಲಿ ಯಾವುದೋ ಒಂದು ಇನರ್ಷಿಯಲ್ ಫ್ರೇಮ್ ಅಂತ ಕನ್ಸಿಡರ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಮೊಮೆಂಟಮ್ ಏನಾಗಿರ್ತದೆ? ಕನ್ಸರ್ವ್ಡ್ ಕ್ವಾಂಟಿಟಿ. Meaning, if a closed system is not affected by the external force, its total momentum do not change. ಕನ್ಸರ್ವ್ಡ್ ಕ್ವಾಂಟಿಟಿ ಅಂದ್ರೇನು? ಇದ್ರ ಏನು ಮೀನಿಂಗ್ ಹೇಳ್ತದೆ ನಮ್ಗೆ? ಒಂದು ಕ್ಲೋಸ್ಡ್ ಸಿಸ್ಟಮಿಗೆ ಅಂದರೆ ಒಂದು ಕ್ಲೋಸ್ ಆಗಿರ್ತಕ್ಕಂಥ ಒಂದು ಬಾಕ್ಸ್ ಅಥವಾ ಸಿಸ್ಟಮ್ ಮೇಲೆ ನಾವು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಅದರ ಇಂಟರ್ನಲ್ ಫೋರ್ಸ್, ಅದರ ಒಳಗಡೆ ಇರ್ತಕ್ಕಂಥ ಇಂಟರ್ನಲ್ ಫೋರ್ಸ್ ಏನಾಗ್ತದೆ? ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಅದೇ ರೀತಿ ಅದರ ಮೊಮೆಂಟಮ್ಗೂ ಯಾವುದೇ ಒಂದು ಮೊಮೆಂಟಮ್ ಒಳಗೂ ಸಹ ಯಾವುದೇ ಒಂದು ಚೇಂಜಸ್ ಆಗಲ್ಲ. ಅದಕ್ಕೆ ಏನಂತ ಕರಿತೀವಿ ನಾವು? ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತಂದರೆ, ಕನ್ಸರ್ವೇಷನ್ ಆಫ್ ಫೋರ್ಸ್ ಅಂತಂದ್ರೆ ಏನು? ಇಂಟರ್ನಲ್ ಎನರ್ಜಿ ಆ್ಯಂಡ್ ಇನಿಷಿಯಲ್ ಎನರ್ಜಿ ಈಕ್ವಲ್ ಟು ದ ಫೈನಲ್ ಎನರ್ಜಿ. ಹೌದಾ? ಇಂಟರ್ನಲ್ ಮತ್ತು ಫೈನಲ್ ಎನರ್ಜಿ, ಇನಿಷಿಯಲ್ ಆ್ಯಂಡ್ ಫೈನಲ್ ಎನರ್ಜಿ ಸೇಮ್ ಇತ್ತು ಅಂದರೆ ಅಂಥ ಕ್ವಾಂಟಿಟಿ ಏನಂತ ಕರಿತೀವಿ ನಾವು? ಕನ್ಸರ್ವ್ಡ್ ಅಂತ ಕರಿತೀವಿ. ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಫ್ರೇಮ್ ಆಫ್ ರೆಫರೆನ್ಸ್ ಒಳಗೆ ಬಂದರೂ ಸಹ ಬಟ್ ಏನು ಇನರ್ಷಿಯಲ್ ಫ್ರೇಮ್ ಇರೋದರಿಂದ ಇದು ಕನ್ಸರ್ವ್ಡ್ ಕ್ವಾಂಟಿಟಿ ಆಗ್ತದೆ. ಮೊಮೆಂಟಮ್ ಈಸ್ ಆಲ್ಸೋ ಕನ್ಸರ್ವ್ಡ್ ಇನ್ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ. ಮೊಮೆಂಟಮ್ ಅನ್ನೋದು ಮತ್ತೆಲ್ಲಿ ಕನ್ಸರ್ವ್ಡ್ ಆಗ್ತದೆ ಅಂದರೆ ಇನ್ನು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ. ಈಗ ಅಡ್ವಾನ್ಸ್ಡ್ ಫಾರ್ಮುಲೇಷನ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಈಗ ಅಡ್ವಾನ್ಸ್ಡ್ ಫಾರ್ಮುಲಾ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂದರೆ ಯಾವ ಬರ್ತಾರೆ? ಒಂದು ಲ್ಯಾಗ್ರೇಂಜಿಯನ್ ಇಕ್ವೇಷನ್, ಹ್ಯಾಮಿಲ್ಟೋನಿಯನ್ ಇಕ್ವೇಷನ್ ಆಫ್ ದ ಮೆಕ್ಯಾನಿಕ್ಸ್ allows the choose one coordinate system, that is the incorporate symmetry and constraint. Incorporate symmetry ಮತ್ತು constraints ಅಂತಂದರೆ it is a kind of opposing force. In this system the conserved quantity is ಜನರಲೈಸ್ಡ್ ಮೊಮೆಂಟಮ್. ಇಲ್ಲೇನು ನಾವು ಎರಡನ್ನೂ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಒಳಗೂ ಮತ್ತು ಫ್ರೇಮ್ ಆಫ್ ರೆಫರೆನ್ಸ್ ಒಳಗೆ ಕನ್ಸರ್ವ್ಡ್ ಅಂತ ಕರಿತಿದ್ದೀವಲ್ಲ, ಅದೇ ಕನ್ಸರ್ವ್ಡ್ ಎನರ್ಜಿಗೆ ಇಲ್ಲಿ ಏನಂತ ಕರಿತೀವಿ? ಲ್ಯಾಗ್ರೇಂಜಿಯನ್, ಹ್ಯಾಮಿಲ್ಟೋನಿಯನ್ ಇವರಿಬ್ಬರು ಒಪ್ಪಿಕೊಂಡು ಒಂದು ಅದಕ್ಕೆ ಹೆಸರು ಕೊಟ್ಟಿದ್ದೇನೆಂದರೆ ಜನರಲೈಸ್ಡ್ ಮೊಮೆಂಟಮ್. ಆ್ಯಂಡ್ ದಿಸ್ ಇಸ್ ಡಿಫ್ರೆಂಟ್ ಫ್ರಮ್ ದ ಕೈನೆಟಿಕ್ ಮೊಮೆಂಟಮ್. ಅದೇನಾಗ್ತದೆ ನಮ್ಗೆ? ಒಂದು ಕೈನೆಟಿಕ್ ಮೊಮೆಂಟಮಿಂದ
ಚೇಂಜಸ್ ಇರ್ತದೆ. ಜನರಲೈಸ್ ಮೊಮೆಂಟಮ್ ಈಗ ನಾವು ಪಿ ಈಸ್ ಈಕ್ವಲ್ ಟು ಮೊಮೆಂಟಮ್ ಅಂದ್ರೆ ಮಾಸ್ ಇಂಟು ವೆಲಾಸಿಟಿ, ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಅಂತ ಹೇಳಿದ್ವಲ್ಲ, ಇದು ಲ್ಯಾಗ್ರೇಂಜಿಯನ್ ಮತ್ತು ಎಮಿಲ್ಟೋನಿಯನ್ ಇಕ್ವೇಷನ್ ಒಳಗಡೆ ನಾವೇನು ಕನ್ಸಿಡರ್ ಮಾಡ್ತೀವಲ್ಲ ಜನರಲೈಸ್ಡ್ ಮೊಮೆಂಟಮ್, ಅದು ಇದು ಸೇಮ್ ಇರೋಂಗಿಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಅಂದರೆ ಕೆಲವೊಂದು ಕಂಡೀಷನ್ ಒಳಗಡೆ ಅದು ಡಿಫ್ರೆಂಟ್ ಆಗ್ತದೆ ನಮಗೆ. ಹಾಗಾದರೆ ದ ಕಾನ್ಸೆಪ್ಟ್ ಆಫ್ ಜನರಲೈಸ್ ಮೊಮೆಂಟಮ್ ಈಸ್ ಕ್ಯಾರಿಡ್ ಓವರ್ ಇನ್ ಟು ದ ಕ್ವಾಂಟಮ್ ಮೆಕ್ಯಾನಿಕ್ಸ್. ಈ ಜನರಲೈಸ್ಡ್ ಮೊಮೆಂಟಮ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಅಂದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗೆ ಯೂಸ್ ಮಾಡ್ತೀವಿ ನಾವು. ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗೇನು ಸಬ್ ಅಟಾಮಿಕ್ ಪಾರ್ಟಿಕಲ್ದು ಒಂದು ಮೊಮೆಂಟಮ್ ಮತ್ತು ಅದ್ರ ಪೊಸಿಷನ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾರೆ, ಅದು ಯಾವ ರೀತಿಯಾಗಿ ಮೊಮೆಂಟಮ್ ಆಗ್ತದೆ, ಅದ್ರ ಬಿಹೇವಿಯರ್ ಏನು ಅಂತ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಅಲ್ಲಿ ಯೂಸ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಜನರಲೈಸ್ಡ್ ಮೊಮೆಂಟಮ್. ಜನರಲೈಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ವೇರ್ ಇಟ್ ಈಸ್ ಆ್ಯನ್ ಆಪರೇಟರ್. ಅಲ್ಲಿ ಏನಂತ ಯೂಸ್ ಮಾಡ್ತೀವಿ ಅಂದರೆ ಜನರಲೈಸ್ ಮೊಮೆಂಟಮ್ಗೆ ಕೊಟ್ಟಂಥ ಹೆಸರೇನು ನಾವಲ್ಲಿ ಆಪ್ರೇಟರ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗೆ ಅಂದ ವೇವ್ ಫಂಕ್ಷನ್. ದ ಮೊಮೆಂಟಮ್ ಆ್ಯಂಡ್ ಪೊಸಿಷನ್ ಆಪರೇಟರ್ ಆರ್ ರಿಲೇಟೆಡ್ ಬೈ ದ ಐಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಅಲ್ಲಿ ಮೊಮೆಂಟಮ್ ಮತ್ತು ಒಂದು ಪೊಸಿಷನ್ ಇವೆರಡರ ಮಧ್ಯೆ ಇರ್ತಕ್ಕಂಥ ಒಂದು ರಿಲೇಷನ್ ಮತ್ತು ಅನ್ಸರ್ಟಿನಿಟಿನ ಯಾರು ಹೇಳ್ತಾರೆ, ಐಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡ್ತದೆ. ಅಂದರೆ ನಥಿಂಗ್ ಬಟ್ ನಾವು ಒಂದು ಮೊಮೆಂಟಮ್ನ ಲೀನಿಯರ್ ಮೊಮೆಂಟಮ್ ಅಂತ ತೊಗೊಂಡಾಗ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳಿದ್ವಿ. ಆದರೆ ಬೇರೆ ಬೇರೆ ಸಬ್ಜೆಕ್ಟ್ ಅಥವಾ ಬೇರೆ ಬೇರೆ ಸಿಚುವೇಶನ್ ಒಳಗಡೆ ನಾವು ಬೇರೆ ಬೇರೆ ಥರ ಯೂಸ್ ಮಾಡ್ತಾಯಿದ್ವಿ. ಸಿಂಪಲಾಗಿ ನಾವು ಅದನ್ನೇ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಬಂದಾವೆ. ಈಗ ನಾರ್ಮಲ್ ಕ್ಲಾಸಿಕಲ್ ಫಿಸಿಕ್ಸ್ ಒಳಗೆ ನಾವೇಂತಿದ್ದೀವಿ, ಇಟ್ ಈಸ್ ಎ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಆಮೇಲೆ ನ್ಯೂಟನ್ಸ್ ಬರ್ತಾನೆ, ನ್ಯೂಟನ್ಸ್ ಸೆಕೆಂಡ್ ಲಾ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಬಾಡಿ, ಅದು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಮತ್ತು ರೇಟ್ ಆಫ್ ಚೇಂಜ್ ಆಫ್ ಬಾಡಿ ಅಂತ ಕರೆದಾಗ ಅಲ್ಲಿ ಮಾಸ್ ಇಂಟು ಎಕ್ಸಲರೇಷನ್ ಬಂತು ನಮಗೆ. ದ ಸೇಮ್ ಸಿಚುವೇಶನ್ in is a Lagrangian and Hamiltonian equation. It is a modified equation of classical mechanics only. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ಮುಂದುವರೆದಂಥ ಇಕ್ವೇಷನ್. ಆ ಇಕ್ವೇಷನ್ ಒಳಗಡೆ ನಾವು ಆ್ಯಸ್ ಇಟ್ ಈಸ್ ಪಿ ಇಸ್ ಈಕ್ವಲ್ ಟು ಎಮ್ ಇಂಟು ವಿ ತೊಗೊಳಕ್ಕಾಗಲ್ಲ, ಅಲ್ಲಿ ಸ್ವಲ್ಪ ಮಾಡಿಫಿಕೇಷನ್ನ ಮಾಡ್ತಾರೆ. ಆ ಮಾಡಿಫಿಕೇಷನ್ ಆದಂಥ ಒಂದು ಮೊಮೆಂಟಮ್ಗೆ ಏನಂತ ಕರೆದ್ರು, ಜನರಲೈಸ್ಡ್ ಮೊಮೆಂಟಮ್. ಈ ಜನರಲೈಸ್ಡ್ ಮೊಮೆಂಟಮ್ ಅನ್ನೋಂಥದ್ದು ಕಾನ್ಸೆಪ್ಟನ್ನು ಎಲ್ಲಿ ನಾವು ರ್ಯಾಂಡಮ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ ಅಂತಂದರೆ ಇನ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗೆ ದಟ್ ಈಸ್ ಜನರಲೈಸ್ ಮೊಮೆಂಟಮ್ ಈಸ್ ನಥಿಂಗ್ ಬಟ್ ದ ಆಪರೇಟರ್ ಅದಕ್ಕೆ ಫಂಕ್ಷನ್ ಮಾಡ್ತೀವಿ ಟು ಫೈಂಡ್ ದ ವೇವ್ ಫಂಕ್ಷನ್ ಯಾವ ರೀತಿಯಾಗಿ ಒಂದು ವರ್ಕ್ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡೋಂಥ ಟೈಮ್ನಲ್ಲಿ ಅದರಲ್ಲಿ ಜನರಲೈಸ್ ಮೊಮೆಂಟಮ್ನ ಕನ್ಸಿಡರ್ ಮಾಡ್ತೀವಿ ನಾವು. ದ ಮೊಮೆಂಟಮ್ ಮತ್ತು ಈ ಮೊಮೆಂಟಮ್ ಮತ್ತು ಪೊಸಿಷನ್ ಆಫ್ ದಿ ಪಾರ್ಟಿಕಲ್, ಮೊಮೆಂಟಮ್ಗೆ ಮತ್ತು ಪೊಸಿಷನ್ಗೆ ಇರ್ತಕ್ಕಂಥ ಒಂದು ರಿಲೇಷನನ್ನು ಎಕ್ಸ್ಪ್ಲೇನ್ ಮಾಡಿದ್ಯಾರು, ಅವೆರಡರ ಮಧ್ಯೆ ಇರ್ತಕ್ಕಂಥ ಒಂದು ಅನ್ಸರ್ಟನಿಟಿ, ಎರಡನ್ನು ನಾವು ಎಟ್ ಎ ಟೈಮ್ ಪಾಯಿಂಟ್ ಔಟ್ ಮಾಡ್ಬೋದು ಮಾಡೋಕ್ಕಾಗಲ್ವ ಅನ್ನೋದನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗಡೆ ಐಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಅಂತೇಳಿ ಒಂದು ಥಿಯರಿ ಬರ್ತದೆ, ಆ ಥಿಯರಿಯಲ್ಲಿ ಡಿಸ್ಕಷನ್ ಮಾಡ್ತೀವಿ. ಹಾಗಾದರೆ ಈಗ ನಾವು ಪ್ಯೂರ್ಲಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಪ್ರಕಾರ ಮೊಮೆಂಟಮ್ ಅಂತಂದ್ರೆ ಏನು? ದ ಮೊಮೆಂಟಮ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಹೌದಾ, ನಾವು ಆಲ್ರೆಡಿ ನೋಡಿದ್ವಿ ವೆಕ್ಟರ್ ಕ್ವಾಂಟಿಟಿ ಅಂತ ಬಂದಾಗ ನಮಗೇನು ತಿಳಿಗಿರ್ಬೇಕು ರೀ, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. It has magnitude and direction. Since the momentum is as direction, it can be ಈ ಒಂದು ವೆಕ್ಟರ್ ಕ್ವಾಂಟಿಟಿ ಅಂದಾಗ ಇದಕ್ಕೇನು ಒಂದು ಡೈರೆಕ್ಷನ್ ಐತಿ. ಸೊ ಇಟ್ ಕ್ಯಾನ್ ಬಿ ಯೂಸ್ ಟು ಪ್ರಿಡಿಕ್ಟ್ ದ ರಿಸಲ್ಟಿಂಗ್ ಡೈರೆಕ್ಷನ್ ಆ್ಯಂಡ್ ಸ್ಪೀಡ್ ಆಫ್ ದ ಮೋಷನ್ ಆಫ್ ದ ಆಬ್ಜೆಕ್ಟ್ ಆಫ್ಟರ್ ಕೊಲೈಡ್. ಈಗ ಒಂದು ಎರಡು ಆಬ್ಜೆಕ್ಟ್ ಇದಾವೆ ಅನ್ಕೋಣ, ಇಲ್ಲಿ M1 M2. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ ಹ್ಯಾಸ್ ಡೈರೆಕ್ಷನ್. ಹೌದಾ, ಈ ಬಾಡಿದು ಮಾಸ್ ಇಂಟು ವೆಲಾಸಿಟಿ ಐತಿ. ಹೌದಾ, ಮಾಸ್ ಇಂಟು ವೆಲಾಸಿಟಿ ಪ್ರಾಡಕ್ಟ್ ಆಫ್ ಇದು ಬಂದು ಸೆಕೆಂಡ್ ಪಾರ್ಟಿಕಲಿಗೆ ಒಂದು ಕೊಲೈಡ್ ಆಗ್ತದೆ ಅಂದ್ಕೊಳ್ಳೋಣ. ಸೆಕೆಂಡ್ ಪಾರ್ಟಿಕಲ್ ಕೊಲೈಡ್ ಆಗ್ತಾ ಕೊಲಿಜನ್ ಆದಾಗ ನಮ್ಗೆ ಆಲ್ರೆಡಿ ಇದ್ರ ಡೈರೆಕ್ಷನ್ ಗೊತ್ತೈತೆ. ಸೊ ಈ ಡೈರೆಕ್ಷನ್ ಗೊತ್ತಿರೋದ್ರಿಂದ ನಾವು ಇದ್ರದ್ದು ವೆಲಾಸಿಟಿ ಮತ್ತು ಡೈರೆಕ್ಷನ್ನ ಪ್ರಿಡಿಕ್ಟ್ ಮಾಡ್ಬೋದು ಅಂತ. ಅದೇ ಯಾವ ಡೈರೆಕ್ಷನ್ ಒಳಗೆ ಇದು ಮೂವ್ ಆಗ್ತದೆ ಆ್ಯಂಡ್ ಯಾವ ವೆಲಾಸಿಟಿ ಒಳಗೆ ಈ ಸೆಕೆಂಡ್ ಬಾಡಿ ಮೂವ್ ಆಗ್ತದೆ ಅನ್ನೋದನ್ನು ಯೂಸಿಂಗ್ ಫಸ್ಟ್ ಬಾಡಿದು ಡೈರೆಕ್ಷನ್ ಮತ್ತು ಅದರದ್ದು ವೆಲಾಸಿಟಿನ ಇಟ್ಕೊಂಡು ನಾವು ಇದ್ರದ್ದು ಸೆಕೆಂಡ್ ಬಾಡಿದನ್ನು ಏನು ಪ್ರಿಡಿಕ್ಟ್ ಮಾಡ್ಬೋದು ನಾವು, ಅದರದ್ದು ಡೈರೆಕ್ಷನ್ ಆ್ಯಂಡ್ ಮೊಮೆಂಟಮ್. ದಟ್ ಈಸ್ ಅ ಬ್ಯೂಟಿ ಆಫ್ ಕ್ಲಾಸಿಕಲ್. ಈ ಸಪೋಸ್ ನಾವು ಸಿಂಗಲ್ ಪಾರ್ಟಿಕಲ್, ಈ ಒಂದು ಓಲ್ ಬಾಡಿ ಒಳಗಡೆ ನಮ್ಗೆ ಲ್ಯಾಕ್ ಆಫ್ ಪಾರ್ಟಿಕಲ್ಸ್ ಇರ್ತವೆ, ಅದರಲ್ಲಿ ಒಂದು ಸಿಂಗಲ್ ಬಾಡಿ ಪಾರ್ಟಿಕಲ್ ತೊಗೊಂಡಾಗ ಆ ಬಾಡಿದು ಮೊಮೆಂಟಮ್ನ ಏನಂತ ಮೆನ್ಷನ್ ಮಾಡ್ಬೋದ್ರೆ ಸಿಂಗಲ್ ಪಾರ್ಟಿಕಲ್ ಒಳಗೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಫಾರ್ ಮನಿ ಪಾರ್ಟಿಕಲ್, ನಂಬರ್ ಆಫ್ ಪಾರ್ಟಿಕಲ್ಸ್ ಬಂದಾಗ ಏನು ಮಾಡ್ತೀವಿ, M1 V1 ಮಾಡ್ಕೊತ ಹೋಗ್ತೀವಿ ಅಷ್ಟೇ. ನಾವು ಜಸ್ಟ್ P is equal to momentum. 2 or more particles ಇದ್ದಾಗ P1 plus P2, M1 plus V1 plus M2 plus V2 plus so on. ಹೌದಾ, ನಂಬರ್ ಆಫ್ ಪಾರ್ಟಿಕಲ್ಸ್ ಇರ್ತವೆ. ಸೊ ಈ ನಂಬರ್ ಆಫ್ ಪಾರ್ಟಿಕಲ್ಸ್ ಇರೋದು ಮೊಮೆಂಟಮ್ ಏನಂತ ಬರಿಬೋದು ನಾವು, P is equal to summation of overall summation of M into V, ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಎಲ್ಲ ಒಂದು ಪಾರ್ಟಿಕಲ್ದು ಮಾಸ್ ಮತ್ತು ಅದರ ವೆಲಾಸಿಟಿನ ನಾವು ಕನ್ಸಿಡರ್ ಮಾಡ್ಬೋದು.
ನಾವು ಎಲ್ಲ ಬಾಡಿದು ಒಂದು ಮಾಸ್ ಇಂಟು ವೆಲಾಸಿಟಿನ ಸಮೇಷನ್ ಒಳಗೆ ಕನ್ಸಿಡರ್ ಮಾಡ್ತೀವಿ ಅಂದರೆ ಈಚ್ ಸಿಸ್ಟಮ್ ಆ್ಯಸ್ ಸೆಂಟ್ರ್ ಆಫ್ ಮಾಸ್. ನಾವು ಯಾವುದೇ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದಾಗ ಅದಕ್ಕೆ ಏನಿರ್ತದೆ, ಒಂದು ಸೆಂಟ್ರ್ ಆಫ್ ಮಾಸ್ ಇರ್ತದೆ. ಸೆಂಟ್ರ್ ಆಫ್ ಮಾಸ್ ಅಂದ್ರೇನು? ಇಟ್ ಈಸ್ ಅ ಪಾಯಿಂಟ್ ವೇರ್ ದ ಓಲ್ ಮಾಸ್ ಆಫ್ ದಿ ಬಾಡಿ ಕಾನ್ಸಂಟ್ರೇಟೆಡ್. ಹೌದಾ? ಆ ಬಾಡಿದ ಎಲ್ಲ ಮಾಸ್ ಯಾವ ಒಂದು ಪಾಯಿಂಟಿಗೆ ಕಾನ್ಸಂಟ್ರೇಟ್ ಆಗಿರ್ತದೆ, ಇಟ್ ಈಸ್ ಕಾಲ್ಡ್ ಆ ಸೆಂಟ್ರ್ ಆಫ್ ಮಾಸ್. ಆದರೆ ನಾವು ಆ ಒಂದು RCM ಸೆಂಟ್ರ್ ಆಫ್ ಮಾಸ್ ಹೆಂಗೆ ಬರೋದು? m1 ಪ್ಲಸ್ r1 ಪ್ಲಸ್ m2 ಪ್ಲಸ್ r2 m1 ಡಿವೈಡ್ ಬೈ m1 ಪ್ಲಸ್ m2 ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ mi ಇಂಟು ri. ಹೌದಾ? ಮಾಸ್ ಇಂಟು ಪ್ರಾಡಕ್ಟ್ ಆಫ್ ri ಡಿವೈಡ್ ಬೈ ಸಮೇಷನ್ ಆಫ್ ಮಾಸ್. ಈಗ ಇಫ್ ಒನ್ ಮೋರ್ ಆಫ್ ದ ಪಾರ್ಟಿಕಲ್ ಈಸ್ ಮೂವಿಂಗ್ ಇನ್ ಎ ಸೆಂಟ್ರ್ ಆಫ್ ಮಾಸ್, ಇಫ್ ಒನ್ ಆರ್ ಮೋರ್ ಆಫ್ ದಿ ಪಾರ್ಟಿಕಲ್ಸ್ ಈಸ್ ಮೂವಿಂಗ್, ದ ಸೆಂಟ್ರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್ ವಿಲ್ ಬಿ ಜನರಲಿ ಬಿ ಮೂವಿಂಗ್ ಆ್ಯಸ್ ವೆಲ್. ಈಗ ಒಂದು ಪಾರ್ಟಿಕಲ್ ಮೂವ್ ಆಗ್ತಾಯಿದೆ ಅಂದರೆ ಆ ಪಾರ್ಟಿಕಲ್ಗೆ ಏನಿದೆ ರೀ, ಒಂದು ನಮ್ಗೆ ಸೆಂಟ್ರ್ ಆಫ್ ಮಾಸ್ ಇದೆ. ಹೌದಾ? ಈ ಪಾರ್ಟಿಕಲ್ ಈ ಸಿಸ್ಟಮ್ ಮೂವ್ ಆಗ್ತದೆ, ಅಲಾಂಗ್ ವಿತ್ ಏನಾಗ್ತದೆ, ಸೆಂಟ್ರ್ ಆಫ್ ಮಾಸು ಸಹ ನಮ್ಗೆ ಮೂವ್ ಆಗ್ತದೆ. ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕತ್ತಾರೆ. ಇಫ್ ಒನ್ ಆರ್ ಮೋರ್ ಆಫ್ ದ ಪಾರ್ಟಿಕಲ್ ಈಸ್ ಮೂವಿಂಗ್, ದ ಸೆಂಟ್ರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್ ವಿಲ್ ಬಿ ಜನರಲಿ ಮೂವಿಂಗ್ ಆ್ಯಸ್ ವೆಲ್. ಇಫ್ ದ ಟೋಟಲ್ ಮಾಸ್ ಆಫ್ ದಿ ಪಾರ್ಟಿಕಲ್ ಈಸ್ ಪಾರ್ಟಿಕಲ್ m, ಈಗ ಇದು ಓವರಾಲ್ದು ಸಿಸ್ಟಮ್ದು ಮಾಸ್ ಅಂತ ತಗೊಂಡಾಗ ದ ಟೋಟಲ್ ಮಾಸ್ ಆಫ್ ದಿ ಪಾರ್ಟಿಕಲ್ ಈಸ್ m, ಸೆಂಟ್ರ್ ಆಫ್ ಮಾಸ್ ಈಸ್ ಮೂವಿಂಗ್ ಎಟ್ ದ ವೆಲಾಸಿಟಿ. ಆಗ ಸೆಂಟ್ರ್ ಆಫ್ ಮಾಸ್ ಇದ್ದೊಂದು ಮೂವಿಂಗ್ ಏನು ವೆಲಾಸಿಟಿ ಇರ್ತದಲ್ಲ, ಆ ವೆಲಾಸಿಟಿ ಏನಿರ್ತದೆ, ಇಟ್ ಈಸ್ ಈಕ್ವಲ್ ಟು VCM, ಮೊಮೆಂಟಮ್ ಆಫ್ ದ ಸಿಸ್ಟಮ್. ಆ ಸೆಂಟ್ರಲ್ ಮಾಸದ ವೆಲಾಸಿಟಿ ನಮ್ಗೆ VCM ಅಂದರೆ ಮೊಮೆಂಟಮ್ ಏನಾಗ್ತದೆ ನಮಗೆ ಇಲ್ಲಿ P ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ ಆಫ್ ಸೆಂಟ್ರ್ ಆಫ್ ಮಾಸ್. ಈ ಒಂದು ಇಕ್ವೇಷನ್ಗೆ ಏನಂತ ಕರಿತೀವಿ ನಾವು? ಯೂಲರ್ಸ್ ಫಸ್ಟ್ ಲಾ ಅಂತೇಳಿ ಕರಿತೀವಿ ನಾವು. ಅದು ನಿಮ್ಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದು ಬರ್ಬೋದು. ಯೂಲರ್ಸ್ ಫಸ್ಟ್ ಲಾ ಏನು ಇಂಡಿಕೇಟ್ ಮಾಡ್ತದೆ, ಅದ್ರದ್ದು ಯೂಲರ್ಸ್ ಫಸ್ಟ್ ಲಾ ಅಂತೇಳಿ ಕೊಟ್ಟು ನಿಮ್ಗೆ ಈ ಥರದ ಇಕ್ವೇಷನ್ ಕೊಡ್ಬೋದು. ಮೊಮೆಂಟಮ್ ಏನಾಗ್ತದೆ ನಮಗೆ ಇಲ್ಲಿ ಮಾಸ್ ಆಫ್ ದಿ ಎಂಟೈರ್ ಸಿಸ್ಟಮ್ ಆ್ಯಂಡ್ ವೆಲಾಸಿಟಿ ಆಫ್ ದ ಸೆಂಟ್ರ್ ಮಾಸ್ ಆಫ್ ದಿ ಸಿಸ್ಟಮ್ ಅಂತಿತ್ತು ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಯೂಲರ್ಸ್ ಫಸ್ಟ್ ಲಾ. ಥ್ಯಾಂಕ್ ಯು.